ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನ ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಎಲ್ಲ ಅಕ್ಕಂದಿರನ್ನ ಸಮಸ್ತ ಈಶ್ವರೀಯ ಪರಿವಾರವನ್ನ ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ದಿನ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಧಾರಣೆಯ ವರದಾನಗಳಲ್ಲಿ ನಾವು ಯಾವ ರೀತಿಯಾಗಿ ನಮ್ಮನ್ನು ನಾವು ಈ ಸಮಯದಲ್ಲಿ ತೊಡಗಿಸಿಕೊಳ್ಳಬೇಕು ಅನ್ನೋ ರಹಸ್ಯವನ್ನು ಕೂಡ ಹೇಳಿದ್ದಾರೆ. ಆ ಒಂದು ಡ್ರಾಮಾದ ಧಾರಣೆಯ ಪಾಯಿಂಟ್ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಧಾರಣೆ 2ನೇ ಪಾಯಿಂಟಲ್ಲಿ ಬಾಬಾರವರು ತಿಳಿಸ್ತಾ ಇದ್ದಾರೆ, ಡ್ರಾಮಾದ ರಹಸ್ಯವನ್ನ ಬುದ್ಧಿಯಲ್ಲಿಟ್ಟುಕೊಂಡು ವಿದ್ಯಾಭ್ಯಾಸದಲ್ಲಿ ತೊಡಗಬೇಕಾಗಿದೆ. ಎಲ್ಲ ಲೆಕ್ಕಾಚಾರವನ್ನ ಸಮಾಪ್ತಿ ಮಾಡಬೇಕಾಗಿದೆ. ಇಲ್ಲಿ 2 ಮಾತುಗಳಿದೆ. ಒಂದು ಲೆಕ್ಕಾಚಾರವನ್ನ ಸಮಾಪ್ತಿ ಮಾಡಿಕೊಳ್ಳೋದು ಅಂತ, ಇನ್ನೊಂದು ಡ್ರಾಮಾದ ರಹಸ್ಯವನ್ನ ಬುದ್ಧಿಯಲ್ಲಿ ಇಟ್ಟುಕೊಂಡು ವಿದ್ಯೆಯಲ್ಲಿ ತೊಡಗುವುದು. ಈಗ ಮೊದಲನೇ ಪಾಯಿಂಟ್ ನೋಡೋದಾದ್ರೆ, ಡ್ರಾಮಾದ ರಹಸ್ಯವನ್ನ ಬುದ್ಧಿಯಲ್ಲಿ ಇಟ್ಟುಕೊಂಡು ವಿದ್ಯೆಯಲ್ಲಿ ತೊಡಗಿ. ಇದು ತುಂಬಾ ವಿಸ್ತಾರವಿದೆ. ಇದನ್ನು ಸಂಕ್ಷಿಪ್ತ ತಗೊಂಡು ಮತ್ತೆ ಅಂತ್ಯದಲ್ಲಿ ಇದರ ಬಗ್ಗೆ ನಾವು ವಿಚಾರ ಮಾಡೋಣ. ಅಂದ್ರೆ ಏನು, ಜಗತ್ತಿನಲ್ಲಿ ಇರುವವರು ಎಲ್ಲರೂ ಕೂಡ ನಮಗಿಂತ ಚೆನ್ನಾಗಿ ಬಡದಾಡ್ತಾ ಇದ್ದಾರೆ, ಅರ್ಥಾತ್ ತುಂಬ ಬ್ಯುಸಿ ಆಗಿದ್ದಾರೆ ಅಂತ ನಾನು ಹೇಳ್ತೇನೆ. ಬಡದಾಡ್ತಾ ಇದ್ದಾರೆ ಅಂದ್ರೆ ಬಡಿಗೆಗಳು ತಗೊಂಡಲ್ಲ, ಮನಸ್ಸಿನಲ್ಲಿ ಯಶಸ್ಸಿಗಾಗಿ, ಹೆಸರಿಗಾಗಿ, ಕೀರ್ತಿಗಾಗಿ, ಸಂಪಾದನೆಗಾಗಿ, ಅಧಿಕಾರಕ್ಕಾಗಿ, ಆಶೋತ್ತರಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ, ಸಾಧನೆ ಅಂತ ತಿಳಿದು ಸಾಧನೆಗಳಿಗಾಗಿ, ಸಾಧನಗಳಿಗಾಗಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಎಷ್ಟು ಬ್ಯುಸಿ ಅಂದ್ರೆ ಪುರುಸೊತ್ತೇ ಇಲ್ಲ. ಅವ್ರ ಆರೋಗ್ಯ ಕೆಟ್ಟರು ಕೂಡ ಈ ಭರದಲ್ಲಿ ಅವ್ರ ಆಸ್ಪತ್ರೆಗೆ ಹೋಗೋಕ್ಕೂ ಟೈಮ್ ಇರೋದಿಲ್ಲ. ಇಲ್ಲ, ಆರೋಗ್ಯವೇ ಹದಗೆಡ್ತಾ ಇದ್ರು ಕೂಡ ಅದನ್ನ ಕಡೆಗಣಿಸುವಷ್ಟರ ಮಟ್ಟಿಗೆ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಒಂದಲ್ಲ ಒಂದು ರೀತಿಯ ಹುಚ್ಚಿನಲ್ಲಿ ಮುಳುಗಿಬಿಟ್ಟಿದ್ದಾರೆ. ಸಂಪಾದನೆಯ ಹುಚ್ಚು, ಅಧಿಕಾರದ ಹುಚ್ಚು, ಆಸ್ತಿಯ ಹುಚ್ಚು, ಹೆಸರು ಕೀರ್ತಿಯ ಹುಚ್ಚು, ಇನ್ನು ಕೆಲವರಿಗೆ ಭಯ. ಊಟ ಸಿಗ್ತದೆ ಇಲ್ಲೋ ಅನ್ನೋ ಭಯ, ಕೆಲಸ ಇರ್ತದೆ ಇಲ್ಲೋ ಅನ್ನೋ ಭಯ, ಸಂಬಂಧಿಕರ ಜೊತೆಗೆ ಇರ್ತಾರೋ ಇರಲ್ಲೋ ಅನ್ನೋ ಭಯ, ಶರೀರ ಚೆನ್ನಾಗಿರುತ್ತೋ ಇರಲ್ಲೋ ಅನ್ನೋ ಭಯ. ಕೆಲವರು ಈ ಭಯಕ್ಕಾಗಿ ಬ್ಯುಸಿ ಆಗಿದ್ದಾರೆ. ಕೆಲವರು ಭಯಕ್ಕಾಗಿ, ಕೆಲವರು ಹುಚ್ಚಿಗಾಗಿ, ಅರ್ಥಾತ್ ಆಸೆಗಾಗಿ, ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಆದರೆ ನೀವು ಪರಮಾತ್ಮನಿಂದ ಜ್ಞಾನ ತಿಳಿದಿರುವಂಥ ಮಕ್ಕಳು
ಜಗತ್ತಿನಲ್ಲಿ ಯಾರಿಗೂ ತಿಳಿಯದ ರಹಸ್ಯ ನಿಮಗೂ ಅರ್ಥ ಆಗಿದೆ ಈಗ. ಆದಿ ಮಧ್ಯ ಅಂತ್ಯದ ಜ್ಞಾನ ನಿಮಗೆ ತಿಳಿದಿದೆ. ಡ್ರಾಮದ ರಹಸ್ಯ ನಿಮಗೆ ಅರ್ಥ ಮಾಡಿಸಿಬಿಟ್ಟಿದ್ದಾರೆ ಪರಮಾತ್ಮ. ಏನ್ ಮಾಡ್ಬೇಕೀಗ ಅಂದ್ರೆ, ಈ ಸಮಯ ಯಾವುದಿದೆ, ಈ ಸಮಯದಲ್ಲಿ ಯಾವುದರನ್ನ ಪರಿಗಣಿಸಬೇಕು, ಯಾವುದನ್ನು ಸಂಪಾದನೆ ಮಾಡಿಕೊಳ್ಳಬೇಕು, ಯಾವುದನ್ನು ನಿರ್ಲಕ್ಷ್ಯ ಮಾಡಬೇಕು, ಈ ಸಮಯ ಎಂಥ ಒಂದು ಸೂಕ್ಷ್ಮವಾಗಿದೆ, ಇದರ ಮುಂದಿನ ಕಾರ್ಯವೇನು, ಇದೆಲ್ಲವೂ ಕೂಡ ತಿಳಿದಾಗಿದೆ. ಇದು ಹೆಂಗೆ ಅಂದರೆ, ಒಂಥರ ಎಕ್ಸಾಮಲ್ಲಿ ಮೊದಲೇ ಅಡ್ವಾನ್ಸ್ ಕ್ವಶನ್ ಪೇಪರ್ ಲೀಕ್ ಆದಾಗೆ, ಅಡ್ವಾನ್ಸ್ ಕ್ವಶನ್ ಪೇಪರ್ ಕೈಗೆ ಕೊಟ್ಟು ಇಂಥ ದಿನ ಬಂದು ಉತ್ತರ ಬರೀರಿ ಅಂತ ಹೇಳ್ದಕ್ಕೆ. ಅಡ್ವಾನ್ಸ್ ಕ್ವಶನ್ ಪೇಪರ್ ಕೊಡುವಂಥ ಏಕೈಕ ಎಕ್ಸಾಮ್ ಅಂದರೆ ಈ ಸೃಷ್ಟಿ ನಾಟಕ. ಅದು ಎಲ್ರಿಗೂ ಕೊಟ್ಟಿಲ್ಲ, ಮೆರಿಟ್ ಸ್ಟೂಡೆಂಟ್ಗಳಿಗೆ ಕೊಟ್ಟಿದ್ದಾರೆ. ಹಾಗಿದ್ದ ಮೇಲೆ ಇವಾಗ ನನ್ನ ಹತ್ರ ಸಾಕಷ್ಟು ಪುಸ್ತಕಗಳಿದೆ. ಬೆಸ್ಟ್ ಎಕ್ಸಾಂಪಲ್ ಬಂತಿದ್ದು ನೋಡಿ. ಈಗ ಒಂದು ಮಗು ಯಾವುದೋ ಒಂದು ಎಕ್ಸಾಮ್ ಬರೀಬೇಕಂತ ರೆಡಿ ಆಗ್ತಾ ಇದ್ದಾನೆ. ನೀವು ಯಾವುದಾದ್ರೂ ತಗೊಳ್ಳಿ, SSLC ತಗೊಳ್ಳಿ, PUC ತಗೊಳ್ಳಿ, ಡಿಗ್ರಿ ತಗೊಳ್ಳಿ, ಯಾವುದಾದ್ರೂ ಪದವಿ ತಗೊಳ್ಳಿ, PhD ತಗೊಳ್ಳಿ, IAS ತಗೊಳ್ಳಿ, KS ತಗೊಳ್ಳಿ, ಏನೇ ಒಂದು ಎಕ್ಸಾಮ್ ಬರೀಬೇಕಂತ ಆಲ್ ಟಿಕೆಟ್ ತಗೊಂಡು ರೆಡಿ ಆಗಿದೆ ಮಗು. ಪ್ರಿಪರೇಷನ್ಗೆ ಕೂತಿದ್ದಾನೆ. ಪ್ರಶ್ನೆಗಳು ಯಾವುದು ಬರುತ್ತೆ ಅಂತ ಗೊತ್ತಿಲ್ಲದಿರೋ ಕಾರಣ ಏನು ಮಾಡ್ತೀವಿ ನಾವು, ಈ ಪುಸ್ತಕ ಓದು, ಆ ಪುಸ್ತಕ ಓದು, ಈ ಸಿಲೆಬಸ್ ಓದು, ಆ ಸಿಲೆಬಸ್ ಓದು, ಈ ಚಾಪ್ಟರ್ ಓದು, ಆ ಚಾಪ್ಟರ್ ಓದು, ಇವ್ರು ಹೇಳಿದ್ದು ಓದು, ಅವ್ರು ಹೇಳಿದ್ದು ಓದು. ಎಲ್ಲ ವಿಷಯಗಳಲ್ಲೂ ಬರುವ 10-20 ಪ್ರಶ್ನೆಗಳಿಗೆ 100 ಪ್ರಶ್ನೆಗಳು ಬಂದರೂ ಅದಕ್ಕೆ ಉತ್ತರ ಬರೀಬೇಕು ಅಂತ 100 ಪ್ರಶ್ನೆಗೆ ತಯಾರಾಗ್ತಿಲ್ಲ. ಯಾಕಂದ್ರೆ 100ರಲ್ಲಿ ನಾನು ಅನ್ಕೊಂಡಿರೋ ಒಂದು 20 ಬರಬಹುದಲ್ಲ. ನಾನು ಅನ್ಕೊಂಡಿರೋ ಈ 100ರಲ್ಲಿ ಒಂದು 20 ಅವ್ರು ಕೇಳಿಬಿಟ್ರೆ ನಾನು ಆರಾಮಾಗಿ 100ಕ್ಕೆ 100 ತೆಗಿಬಹುದು ಅಂತ ಬರುವ 20 ಪ್ರಶ್ನೆಗಳಿಗಾಗಿ ನಾನು ಎಷ್ಟಕ್ಕಾಗಿ ಸಮಯ ಕೊಡಬೇಕು? 100, 150, 200 ಪ್ರಶ್ನೆಗಳಿಗೆ ರೆಡಿಯಾಗಿರ್ಬೇಕು. ಅದು 100% ಇವೇ ಬರುತ್ತೆ ಅಂತ ಇಲ್ಲ. ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ಬರ್ಬೋದು? ಕೆಲವು ಸಲ 5% ಕರೆಕ್ಟ್ ಆಗುತ್ತೆ, ಕೆಲವು ಸಲ 10%, ಕೆಲವು ಸಲ 15%. 100ಕ್ಕೆ 100 ಅಂತೂ ಯಾರೂ ಇಲ್ಲಿ ತನಕ ಗೆಸ್ ಮಾಡಿಲ್ಲ. ಸುಮ್ಮನೆ ಓದ್ಕೊಂಡಿರ್ತಾರೆ, ಬಂದ್ಬಿಡತ್ತೆ ಅಂತ ಇಟ್ಕೋಬೇಕಷ್ಟೆ. ಅಂದ್ರೆ ಆ ಸಮಯದಲ್ಲಿ ಏನಾಗಿದೆ, ಮಕ್ಕಳಿಗೆ ಎಕ್ಸಾಮಲ್ಲಿ ಬರೋದು 20 ಪ್ರಶ್ನೆ ಅಂತ ಇಟ್ಕೊಳ್ಳೋಣ, ಸಮಯ 3 ಗಂಟೆ ಬರಿಬೇಕು ಅಂತ ಇಟ್ಕೊಳ್ಳೋಣ. ಇವನು ಒಂದು 2 ದಿನಕ್ಕಾಗುವಷ್ಟು ಬರೆಯುವಷ್ಟು ಎಲ್ಲ ಕಂಠಪಾಠ ಮಾಡಿಕೊಂಡು ಮೆಮೊರಿಯಲ್ಲಿ ಇಟ್ಕೊಂಡು ಹಗಲು ರಾತ್ರಿ ಊಟ ನಿದ್ದೆ ಬಿಟ್ಟು ಸಮಯ ಕೊಟ್ಟು ಕಂಪ್ಲೀಟಾಗಿ ಓದ್ಕೊಂಡ್ಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಇವನು ಎಷ್ಟು ಓದಿದಾನೆ ಅನ್ನುವ ಪರೀಕ್ಷೆ ಮಾಡುವಂಥದ್ದಲ್ಲ, ಇವನ ಹತ್ರ ಎಷ್ಟು ತಿಳ್ಕೊಂಡ್ಬಿಟ್ಟಿದ್ದಾನೆ ಅಂತ ಅರ್ಥ ಮಾಡಿಸುವ ಪ್ರಶ್ನೆ ಪತ್ರಿಕೆ ಅಲ್ಲ. ಅವ್ರು ಏನು ಕೇಳ್ತಾರೋ ಅದಕ್ಕೆ ಬರಿಬೇಕಷ್ಟೆ. ನಿನ್ನ ಹತ್ರ ಏನಿದೆ ಅದು ಬೇಕಾಗಿಲ್ಲ ಅವರಿಗೆ. ಇದು ಹೊರಗಿನ ಎಕ್ಸಾಮ್ಗಳು. ಅವಾಗೇನಾಗುತ್ತೆ, ಸಮಯ ವ್ಯರ್ಥ, ಅಷ್ಟು ತಿಳ್ಕೊಂಡು ವ್ಯರ್ಥ. ಅವನು ಅನ್ಕೊಂಡಿರೋ, ಅವನು ತಯಾರಾಗಿರೋ ಪ್ರಶ್ನೆಗಳು ಬಂದಿಲ್ಲ, ಬೇರೆ ಬಂತು ಅಂದ್ರೆ ಜೀರೋ, ಎಲ್ಲವೂ ಕೂಡ ನಿಷ್ಫಲ ಆಗೋಗ್ಬಿಡುತ್ತೆ. ಆದರೆ ಅದೇ ಜಾಗದಲ್ಲಿ ಅದೇ ಮಗುಗೆ ಆ 20 ಪ್ರಶ್ನೆಗಳನ್ನು ಕೊಟ್ಟು ಇದಕ್ಕೆ ರೆಡಿಯಾಗಿ ಉತ್ತರ ಬರೀರಿ ಅಂದರೆ 1 ದಿನದಲ್ಲಿ ಬರೆದು ಬಿಡುತ್ತೆ. ಅವನು ಒಂದೇ ದಿನ ಸಾಕಾಗುತ್ತೆ. ಒಂದೇ ದಿನ ಸಾಕಾಗುವಂಥ 3 ಗಂಟೆಗಳ ಪ್ರಶ್ನೆ ಪತ್ರಿಕೆ 2 ಗಂಟೆಯಲ್ಲಿ ಬರೆದು ಬಿಡುವಷ್ಟು ತಾಕತ್ತು, ಒಂದೇ ದಿನದಲ್ಲಿ ತಯಾರಾಗಿ ಬರೆದು ಬಿಡಬಹುದಾದಂಥ ಪ್ರಶ್ನೆ ಪತ್ರಿಕೆ ಇವನ ಬುದ್ಧಿ ಸಾಮರ್ಥ್ಯವನ್ನು ಪ್ರಶ್ನೆ ಎಲ್ಲಿ ಮಾಡುತ್ತೆ, ಅಥವಾ ಎಷ್ಟು ಇವನ ಹತ್ರ ಬುದ್ಧಿ ಸಾಮರ್ಥ್ಯ ಇದೆ ಅಂತ ಹೇಳಿ ಹೇಗೆ ಸಾಧ್ಯ? ಆ 20 ಪ್ರಶ್ನೆಗಳು ಬಂದಿದ್ರೆ ಅವನು 100ಕ್ಕೆ 100. ಆ 20 ಬಿಟ್ಟು ಇನ್ನು 200 ಪ್ರಶ್ನೆಗೆ ಉತ್ತರ ಗೊತ್ತಿದ್ರು ಇವನು ಜೀರೋ. ಅಂದರೆ ನಿಜವಾದ ಬುದ್ಧಿಮಟ್ಟವನ್ನು ಪರೀಕ್ಷೆ ಮಾಡ್ಲಿಕ್ಕೆ ಆಯ್ತಾ? ಆಗಲಿಲ್ಲ. ನಿಜವಾದ ಬುದ್ಧಿವಂತರಷ್ಟೇ ರ್ಯಾಂಕ್ ಬಂದ್ರ? ಇಲ್ಲ. ಇಲ್ಲ, ಒಂದು 1000 ಪ್ರಶ್ನೆ ಓದಿ 20ಕ್ಕೆ 20 ಬರೆದು ಬಿಟ್ಟ ಅಂದರೆ ಎಫರ್ಟ್ ಎಷ್ಟು, ಟೈಮ್ ಎಷ್ಟು, ಅವಶ್ಯಕತೆ ಇತ್ತ ಅಂದರೆ ಖಂಡಿತ ಇರಲಿಲ್ಲ ಅಷ್ಟೆ. ಆದರೆ ಇಲ್ಲೇನು ಮಾಡಿದ್ದಾರೆ ಅಂದರೆ, ಈ ಸೃಷ್ಟಿ ನಾಟಕದಲ್ಲಿ
ಏನು ಡ್ರಾಮಾ ಈಗ ನಮ್ಮೆಲ್ಲ ಮಕ್ಕಳಿಗೆ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತೆ, ಇನ್ನು ಅಡ್ವಾನ್ಸ್ 100 ವರ್ಷ ಮುಂಚೆ ಪರಮಾತ್ಮನ ಕಡೆಯಿಂದನೇ ಕ್ವಶನ್ ಪೇಪರನ್ನು ಔಟ್ ಮಾಡುತ್ತೆ. ಹಿಂಗೆ ನಡೆಯೋದಿದೆ ಮುಂದೆ. ಇದಕ್ಕೆ ನೀವು ತಯಾರಾಗಿ ಆತ್ಮಿಕ ಸ್ಮೃತಿಯಲ್ಲಿ ಬರಬೇಕು, ಪರಮಾತ್ಮನ ಸ್ಮೃತಿಯಲ್ಲಿ ಇರಬೇಕು, ಸಾಕ್ಷಿ ಸ್ಥಿತಿ ಬಿಂದು ಸ್ಥಿತಿಯಲ್ಲಿ ಸ್ಥಿತರಾಗಿರಬೇಕು. ಇಷ್ಟು ನೀವು ಮಾಡಿಕೊಂಡ್ರೆ ಸಾಕು, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಲಿಕ್ಕೆ ನಿಮಗೆ ತಾಕತ್ತು ಬಂದುಬಿಡುತ್ತೆ. ಸಮಯ ನಾಜೂಕಾಗಿದೆ, ಬಹಳ ಕಡಿಮೆ ಸಮಯ ಇದೆ. ಎಲ್ಲವೂ ಪ್ರತಿರೋಧ ಸಮಯವಿದೆ, ಆಹಾಕಾರದ ಸಮಯವಿದೆ, ಸೂಕ್ಷ್ಮ ಸಮಯವಿದೆ. ಆದಷ್ಟು ಬೇಗ ನೀವು ಇದಕ್ಕೆ ರೆಡಿಯಾಗಿ ಅಂತ ಅಡ್ವಾನ್ಸ್ ಕ್ವಶನ್ ಪೇಪರ್ ಕೊಟ್ಟು ಬಿಟ್ಟಿದ್ದಾರೆ. ಒಂದ್ ವೇಳೆ ಆ ಮಗುವಿಗೆ ಆ 20 ಪ್ರಶ್ನೆ ಪತ್ರಿಕೆಗಳನ್ನ ಏನು ಕೇಳ್ತಿದ್ರು ಅದೇ ಪ್ರಶ್ನೆ ಪತ್ರಿಕೆಯನ್ನ ಡೈರೆಕ್ಟ್ ಆಗಿ ಮಗುವಿನ ಕೈಗೆ ಕೊಟ್ಟು ಇನ್ನು 3 ದಿನನೋ 1 ವಾರ ಮುಂಚೆನೋ ಕೊಟ್ಟುಬಿಟ್ಟು, ನೋಡು ಮಗು ಈ 20 ಪ್ರಶ್ನೆ ಬರೋದು ನೀನು ತಯಾರಾಗಿ ಬಾ ಅಂದ್ರೆ, ಕ್ವಶನ್ ಪೇಪರ್ ಅವನ ಕೈಗೆ ಬಂದ ಮೇಲೆ ಅವನು ಇಡೀ ಪುಸ್ತಕ ಓದ್ಕೊಂಡು ಕೊಡ್ತಾನ? ಅವ್ರು ಹೇಳಿದ್ದು ಇವ್ರು ಹೇಳಿದ್ದೆಲ್ಲ ಓದ್ಕೊಂಡು ಕೊಡ್ತಾನೆ? ಅದನ್ನು ಕೇಳಿಕೊಂಡು ಕೊಡ್ತಾನೆ? ಇಲ್ಲ. ನೇರವಾಗಿ ಆ ಪ್ರಶ್ನೆಗೆ ಉತ್ತರ ಏನಂತ ಹುಡುಕ್ತಾನೆ, ಅದನ್ನು ಮಾತ್ರ ಕಂಠಪಾಠ ಮಾಡ್ಕೊಳ್ತಾನೆ, ಬುದ್ಧಿಯಲ್ಲಿ ಇಟ್ಟುಕೊಳ್ತಾನೆ. ಸಮಯ ವ್ಯರ್ಥ ಮಾಡಲಿಕ್ಕೆ ಅವಕಾಶವೇ ಇರೋದಿಲ್ಲ. ಅಲ್ಲಿ ನಿಗದಿತವಾದ ಪ್ರಶ್ನೆಗಳು ಕೈಗೆ ಸಿಕ್ಕ ಮೇಲೆ ನಿಗದಿತವಾದ ಉತ್ತರ ಅಷ್ಟೇ ಅವನಿಗೆ ಬೇಕಾಗಿರುತ್ತೆ. ಪುಸ್ತಕ ಎಷ್ಟೇ ಇದ್ರು, ಎಷ್ಟು ದೊಡ್ಡ ಪುಸ್ತಕ ಇದ್ರು, ಎಷ್ಟು ದೊಡ್ಡ ಸಿಲೆಬಸ್ ಇದ್ರು, ಎಷ್ಟು ಚಾಪ್ಟರ್ಗಳಿದ್ರು ಅವನಿಗೆ ಗಮನಕ್ಕೆ ಬರೋದಿಲ್ಲ. ಅದು ಅವಶ್ಯಕತೆನೇ ಇಲ್ಲ. ಕೇವಲ ಆ ಪ್ರಶ್ನೆಗೆ ಸಿದ್ಧನಾದರೆ ಸಾಕು. ಹೇಗೋ ಅಲ್ಲಿ ಸಮಯ ಉಳಿತಾಯ ಆಗತ್ತೆ. ಅದೇ ಥರ ನೀವು ಮಕ್ಕಳಿಗೆ ಈಗ ಡ್ರಾಮಾದ ರಹಸ್ಯ ಅರ್ಥಾರ್ಥ ಕಾಲದ ಸೂಚನೆ ಸಿಕ್ಕಿದೆ. ಈ ನಾಟಕದ ರಹಸ್ಯಗಳು ಗೊತ್ತಾಗಿ ಹೋಗಿದೆ. ಇನ್ನೂ ಬೇರೆಯವ್ರ ಥರ ನೀವು ಸಮಯ ಹರಣ ಮಾಡಲಿಕ್ಕೆ ಅವಕಾಶವಿಲ್ಲ, ಸಮಯವಿಲ್ಲ, ನಾಜೂಕು ಸಮಯದಲ್ಲಿದ್ದೀರಿ. ಇನ್ನು ವ್ಯರ್ಥ ಆಗಲೇಬಾರದು ನಿಮ್ಮ ಸಮಯ. ಯಾವುದಕ್ಕಾಗಿ? ಶರೀರಕ್ಕಾಗಿ, ಸಂಪತ್ತಿಗಾಗಿ, ಸಂಬಂಧಕ್ಕಾಗಿ, ಅಧಿಕಾರಕ್ಕಾಗಿ, ಆಸ್ತಿಗಾಗಿ, ಹೆಸರು ಕೀರ್ತಿಗಾಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀರಿ ಇನ್ನು ಕೆಲವೇ ಕ್ಷಣಗಳಲ್ಲಿ. ಇವೆಲ್ಲ ಬೇಕಾ ನಿಮಗೆ? ಈ ವ್ಯರ್ಥ ಹುಡುಗಾಟಿಕೆಗಳಲ್ಲಿ ಬರಬೇಡಿ ಮಕ್ಕಳೇ. ನಾನಂತೂ 100 ವರ್ಷದಿಂದ ಒಬಿಡಿಯಂಟ್ ಟೀಚರ್ ಆಗಿ ನಿಮಗೆಲ್ಲ ಹೇಳಿಕೊಟ್ಟು ಬಿಟ್ಟಿದ್ದೀನಿ ಅಂತ ಶಿವಬಾಬಾ ಹೇಳ್ತಿದ್ದಾರೆ. ಒಂದಲ್ಲ ಎರಡಲ್ಲ 90 ವರ್ಷಗಳಿಂದ ನಿಮಗೆ ಬಿಟ್ಟು ಬಿಡದೆ ಪ್ರತಿನಿತ್ಯವೂ ಕೂಡ ಮುರಳಿ ಚಿಂತನ, ಮುರಳಿ ಪಾಠವನ್ನು ಮಾಡ್ತಿದ್ದಾರೆ. ಬಾಬರು ಜ್ಞಾನ ಮುರಳಿಯನ್ನು ಕೊಟ್ಟಿದ್ದಾರೆ. ಏನು ಗೊತ್ತಿಲ್ಲ ಹೇಳಿ, ನಿಮಗೆಲ್ಲ ಹೇಳಿಕೊಟ್ಟಿದ್ದೀನಿ. ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಪರಮಾಧಾಮ ಅಂದ್ರೇನು, ಬೀಜರೂಪ ಅಂದ್ರೇನು, ಕರ್ಮಾತೀತ ಅಂದ್ರೇನು, ಡ್ರಾಮಾ ಅಂದ್ರೇನು, ಲೆಕ್ಕಾಚಾರ ಅಂದ್ರೇನು, ಎಲ್ಲ ಯುಗಗಳ ಬಗ್ಗೆ, ಎಲ್ಲ ಲೋಕಗಳ ಬಗ್ಗೆ ನಿಮಗೆ ತಿಳಿಸಿ ಆಗಿದೆ. ಈಗ ನೀವು ಲೌಕಿಕದವರ ಹಾಗೆ ಬೇರೆ 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 ಕಡೆ ಅವ್ರ ಥರ ನೀವು ಬ್ಯುಸಿ ಆಗಿಬಿಟ್ರೆ, ಅಣ್ಣವ್ರು ಇನ್ನೂ ಸ್ವಲ್ಪ ನನಗೆ ಆರೋಗ್ಯ ಸರಿ ಹೋಗ್ಬಿಡ್ಲಿ, ಆಮೇಲೆ ನಾನು ಬಾಬರವ್ರು ಹೇಳದಂಗೆ ಆತ್ಮಿಕ ಸ್ಥಿತಿ ಮಾಡ್ಕೊಂಡ್ಬಿಡ್ತೀನಿ. ಹಂಗಾಗಲ್ಲ. ಅಣ್ಣವ್ರು ಇನ್ನೂ ಸ್ವಲ್ಪ ನನ್ನ ಮಕ್ಕಳು ದೊಡ್ಡವ್ರು ಆಗ್ಬಿಡ್ಲಿ, ಆಮೇಲೆ ಪೂರ್ತಿ ಅಣ್ಣವ್ರೆ ಅಲ್ಲೇ ಬಂದಿದ್ದು ಬಿಡ್ತೀನಿ ಅಣ್ಣವ್ರು, ಅದೇ ಮಾಡ್ಬಿಡ್ತೀನಿ ಅಣ್ಣವ್ರೆ. ಹಂಗಾಗಲ್ಲ. ಅಣ್ಣವ್ರೆ ತುಂಬ ಲಾಸಲ್ಲಿ ಇದ್ದೀನಿ, ಸ್ವಲ್ಪ ನಾನು ಸಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಇದರಿಂದ ಹೊರಗಡೆ ಬರೋ ತನಕ ಸ್ವಲ್ಪ ಅಣ್ಣವ್ರೆ, ಆಮೇಲೆ ನಾನು ಕಂಪ್ಲೀಟ್ ಆಗಿ ಇದರಲ್ಲಿ ಮುಳುಗಿ ಬಿಡ್ತೀನಿ. ಇದು ಆಗಲ್ಲ. ಅಣ್ಣವ್ರೆ ನಾನು ಏನಾದರೂ ನಾನು ಸಂಪಾದನೆ ನಿಲ್ಲಿಸ್ಬಿಟ್ರೆ ಅಥವಾ ಸಂಪಾದನೆಯಲ್ಲಿ ಮುಳುಗಲಿಲ್ಲ, ಉದ್ಯೋಗ ವ್ಯಾಪಾರದಲ್ಲಿ ಅಷ್ಟು ಬ್ಯುಸಿ ಆಗಲಿಲ್ಲ, ಹಗಲು ರಾತ್ರಿ ಅದರಲ್ಲಿ ಟೈಮ್ ಕೊಡಲಿಲ್ಲ ಅಂದರೆ ನಾನು ಆಸ್ತಿ ಮಾರಬೇಕಾಗಿ ಬಂದ್ಬಿಡುತ್ತೆ ಅಣ್ಣವ್ರೆ, ಸಾಲ ಆಗ್ಬಿಡುತ್ತೆ ಅಣ್ಣವ್ರೆ ನನಗೆ. ಇದೆಲ್ಲ ಆಗ್ಬಿಡ್ಲಿ, ಸಾಲ ಆಗದಂಗೆ ನಾನು ಮಾಡಿಕೊಂಡು ಒಂದಷ್ಟು ಸಂಪಾದನೆ ಮಾಡಿ ಆಮೇಲೆ ಬಂದು ಅದೇ ಕೆಲಸ ಅಲ್ಲ ಅಣ್ಣವ್ರೆ ಮಾಡಿಬಿಡ್ತೀನಿ. ಯಾರಿಗೂ ಆಗಿಲ್ಲ, ಇದು ನಿಮಗೂ ಆಗಲ್ಲ ಈ ರೀತಿ ಅಂದ್ಕೊಂಡಿದ್ರೆ. ಶುಭಶ್ಯ ಶೀಘ್ರಂ. ಆರೋಗ್ಯ ಎಂದು ಸರಿ ಹೋಗೋದಿದೆ. ಇದು ಹದಗೆಟ್ಟ 16 ಆಗೋಗಿದೆ. ಈಗ ಒಳಗಡೆ ಚೆಕ್ ಮಾಡಿಸಿದ್ರೆ ಎಲ್ಲರಿಗೂ 108 ಇದೆ ಈಗ. ಅದಕ್ಕೆ 108 ವಾಹನ ಬಂದಾಗೋಗಿದೆ. ಯಾಕಂದ್ರೆ ಎಲ್ಲರ ದೇಹದಲ್ಲೂ 108 ಕಾಯಿಲೆ.
ಹೋಗ್ಬೇಕಷ್ಟೆ. ನಡೀತಾ ಇದೆಯಾ, ನಡೆಸಬೇಕು. ಇದನ್ನು ಸರಿ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಆಗೋ ಕೆಲಸ ಅಲ್ಲ. ಪ್ರಿಕಾಷನ್ಸ್ ತಗೊಳ್ಬೋದು ನೀವಷ್ಟೇ. ಶಿಸ್ತಿನ ಜೀವನ ಇಟ್ಕೊಳ್ಳಿ, ಶಿಸ್ತಿನ ಆಹಾರ ಪದ್ಧತಿ ಇಟ್ಕೊಳ್ಳಿ. ಹಾಗೂ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ಬ್ಯಾಲೆನ್ಸಿಗೆ ಬಂದ್ಬಿಡುತ್ತೆ. ಅದು ಮೆಡಿಟೇಷನ್ನು ಮಾಡಿಕೊಂಡು ನೀವು ಊಟದ ಧಾರಣೆಗಳನ್ನು ಇಟ್ಕೊಂಡು ಹಿತಮಿತವಾಗಿ ಇದ್ದರೆ ತಾನೇ ಬ್ಯಾಲೆನ್ಸಿಗೆ ಬಂದ್ಬಿಡುತ್ತೆ. ಸಂಬಂಧಿಕರು ಯಾವಾಗ ಸರಿ ಹೋಗೋದಿದೆ? ಸಂಬಂಧಗಳು ಮಕ್ಕಳು ದೊಡ್ಡವರಾದರೆ ಯಾವಾಗ ದೊಡ್ಡವರು ಅಂತ ಅನಿಸುತ್ತೆ ನಿಮಗೆ ಹೇಳಿ? ಅವ್ರು 70 ವರ್ಷದವ್ರು ಆದರೂ ನಿಮಗೆ ಮಕ್ಕಳೇ ಆಗಿರ್ತಾರೆ. ಅದು ಯಾವತ್ತೂ ಮುಗಿಯೋ ಕೆಲಸ ಅಲ್ಲ. ಸಾಲ ಮುಟ್ಟಿಸಿ ಬಿಡುತ್ತೀನಿ ಮಾಡಿ. ಕಾಯಕ ಮಾಡ್ಲಿಕ್ಕೆ ಯಾರು ಬೇಡ ಅಂದಿದ್ದಾರೆ? ದುಡಿಮೆ ಮಾಡ್ಲಿಕ್ಕೆ ಯಾರು ಬೇಡ ಅಂದಿದ್ದಾರೆ? ಸಂಪಾದನೆ ಮಾಡ್ಕೊಳ್ಳಿ. ಆದರೆ ಎಷ್ಟು ನೀವು ಆತ್ಮೀಯವಾಗಿ ಅದರಲ್ಲಿ ಮುಳುಗ್ತೀರಿ ಅಷ್ಟು ಬೇಗ ಅದರಿಂದ ಹೊರಗಡೆ ಬರ್ತೀರಿ. ಇಲ್ಲ ಅಂದ್ರೆ ಇಲ್ಲ. ಅಣ್ಣವ್ರೆ, ನಾನು ಎಷ್ಟು ಟೈಮ್ ಕೊಟ್ಟಿಲ್ಲ ಅಂದರೆ ನಾನು ಸಾಲ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ, ಇಲ್ಲ ಮಾರಿಬಿಡ್ಬೇಕಾಗತ್ತೆ. ಇಟ್ಕೊಂಡು ಏನು ಮಾಡೋರಿದ್ರಿ? ಇಟ್ಟು ಎಲ್ಲ ಬಿಟ್ಟು ಹೋಗೋದಕ್ಕಿಂತ ನಿಮ್ಗೆ ಅಷ್ಟು ಕಷ್ಟ ಆಗಿದ್ರೆ ಒಂದಷ್ಟು ಕೊಟ್ಟು ನಿಮ್ಗೆ ಎಷ್ಟು ಬೇಕಷ್ಟು ಉಳಿಸ್ಕೊಂಡು ಆರಾಮಾಗಿ ಮೊದಲು ಯೋಗದಲ್ಲಿ ಮುಳುಗಿ. ಅಣ್ಣವ್ರು ಏನು ಹೇಳ್ತೀರಿ ನೀವು? ಇಷ್ಟು ವರ್ಷ ನಮ್ಮ ತಾತ ಗಳಿಸಿದ್ದು, ನಮ್ಮಪ್ಪ ಗಳಿಸಿದ್ದು, ನಾನು ಕಷ್ಟಪಟ್ಟಿದ್ದು ಮಾರು ಅಂತ ಹೇಳ್ಬಿಡ್ತೀರಿ ಅಣ್ಣವ್ರೆ. ಏನು ಮಾಡೋದು? ಒಂದು ಕಡೆ 21 ಜನ್ಮದ ಸ್ವರ್ಗ, ವಜ್ರ ವೈಡೂರ್ಯಗಳ ಸ್ವರ್ಗದ ಖಜಾನೆ, ಇನ್ನೊಂದು ಕಡೆ ಸುಟ್ಟು ಬೂದಿಯಾಗುವ ನೋಟುಗಳ ಖಜಾನೆ. ಯಾವುದು ಆಯ್ಕೆ ಮಾಡ್ಕೊಳ್ತೀರಿ ನೀವು? ಇದನ್ನು ಮಾರೋದಕ್ಕೆ ನಿಮಗಾಗಲ್ಲ, ಇಲ್ಲಿ ಜಿಪಣತನ ತೋರಿಸ್ತೀರಿ, ಇಲ್ಲಿ ಎಷ್ಟು ಕಳ್ಕೊಂತೀನಿ ಅನ್ನೋ ಅರಿವು ನಿಮಗಿಲ್ವಲ್ಲ. ಈ ಜನ್ಮದ ಈ ಕೆಲಸಕ್ಕೆ ಬರದೇ ಇರೋದು, ಸುಟ್ಟು ಹೋಗೋದು, ಮಣ್ಣಲ್ಲಿ ಮಣ್ಣು ಹಾಕೋದು ಯೋಚನೆ ಮಾಡ್ತಿದ್ರೆ ನೀವು ಕಳೆದೋಗ್ಬಿಡುತ್ತೆ, ಬಿಟ್ಟೋಗ್ಬಿಡುತ್ತೆ. ಮಾರ್ಬಿಟ್ರಂಗೆ, ಹೊಲ ಮಾರಿದ್ರಂಗೆ, ಮನೆ ಮಾರಿದ್ರಂಗೆ, ಸೈಟ್ ಮಾರಿದ್ರಂಗೆ, ಎಲ್ಲರೂ ಆಸ್ತಿ ಮಾಡು ಅಂತ ಹೇಳಿದ್ರೆ ಅಣ್ಣವ್ರು ಏನು ಮಾರು ಅಂತ ಹೇಳ್ತಿದ್ದಾರೆ? ನಾನು ಮಾರು ಅಂತ ಹೇಳ್ತಾ ಇರೋದು, ನೀವು ಸಾಲದಲ್ಲಿದ್ದುಕೊಂಡು, ಭಯದಲ್ಲಿದ್ದುಕೊಂಡು ಅಥವಾ ಹೋಗ್ಬಿಟ್ರೆ ಹೆಂಗೆ ಅಂತ ಅದರಲ್ಲೇ ಮುಳುಗಿ ಪುರುಷಾರ್ಥ ಮಾಡ್ದಿರ, ಸ್ಥಿತಿ ಮಾಡ್ಕೊಳ್ದಿರ, ನಾಳೆ ಪೆಟ್ಟು ತಿನ್ನೋದು ಮತ್ತು ಇಂಥ 21 ಜನ್ಮದ ಸೌಭಾಗ್ಯವನ್ನು ಕಳ್ಕೊಳ್ತಿರಲ್ಲ. ಎಕ್ಕಶ್ಚಿತ್ತ ಕವಡೆ ಅದು. ಒಂದು ಕೋತಿ ಒಂದು ಸಣ್ಣ ಊಜಿ, ಸಣ್ಣ ಬಾಯಿ ಇರುವಂಥ ಒಂದು ಕೊಡ ಅಂತೀರಿ, ಏನಂತಾರೆ, ಬಿಂದಿಗೆ ಒಳಗಡೆ ಕೈ ಹಾಕ್ತು. ಯಾಕೆ ಅಂದ್ರೆ ಅದರೊಳಗಡೆ ಕಡಲೆಕಾಯಿ ಇತ್ತು. ಆ ಕೋತಿ ಅನ್ಕೊಂತು, ಓಹೋ ಇಷ್ಟು ಕಡಲೆಕಾಯಿ ತಿನ್ಬೋದು ಇವತ್ತು ಆರಾಮಾಗಿ. ಕೈ ಹಾಕೋದೇನೋ ಹಾಕ್ಬಿಡುತ್ತು. ಅದು ಊಜಿದ ಬಾಯಿ ಎಷ್ಟಿರುತ್ತೆ? ಚಿಕ್ಕದಿರುತ್ತೆ. ಒಳಗಡೆ ಏನೋ ಮಡಿಕೆ ದೊಡ್ಡದಿದೆ, ಕಡಲೆಕಾಯಿನೂ ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಗಮ್ ಅಂತ ಸ್ಮೆಲ್, ಪರಿಮಳ ಬರ್ತಾ ಇದೆ. ಮೊದಲೇ ಕಡಲೆಕಾಯಿ ಅಂದ್ರೆ ತುಂಬ ಇಷ್ಟ ಕೋತಿಗೆ. ಒಳಗಡೆ ಕೈ ಹಾಕ್ತು. ಅದು 1-2 ತಗೊಂಡು ವಾಪಸ್ ತೆಗಿಲಿಲ್ಲ, ಫುಲ್ಲಿಂಗ್ ಹಿಡ್ಕೊಂತು ತೆಗಿಯಕ್ಕೆ ನೋಡ್ತು. ಕಡಲೆಕಾಯಿ ಬರೋದಿಲ್ಲ, ಕೈಯೇ ಬರಲಿಲ್ಲ. ಅರ್ಧ ಗಂಟೆ ಅಲ್ಲ, 3/4 ಗಂಟೆ ಅಲ್ಲ, 1 ಗಂಟೆ ಅಲ್ಲ, ಮತ್ತೆ ಎಲ್ಲ ಬಿಡೋದು, ಕೈವರೆಗೆ ತೆಗೆದು ಮತ್ತೆ ಇಡೋದು. ಇದೇ ಪ್ರಯತ್ನ ಮಾಡ್ಕೊಂಡು ಸಮಯ ಬರ್ತಾ ಇತ್ತು, ಕಡಲೆಕಾಯಿ ಸಿಗ್ಲಿ. ಯಾಕೋ ಅಂದ್ರೆ ಕೈಗೆ 1-2 ತೊಗೊಂಡು ಹಿಂಗೆ ವಾಪಸ್ ತಗೊಂಡಿದ್ರೆ ಏನೋ ಅಟ್ಲೀಸ್ಟ್ 1-2 ಆದ್ರೂ ತಿನ್ನಕ್ಕಾದ್ರೂ ಸಿಕ್ತಿತ್ತು. ನಮ್ಮ ಪರಿಸ್ಥಿತಿ ಹಿಂಗೆ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿವಿ. ಈ ಕಡೆ ಇದನ್ನೂ ತಗೊಳಕ್ಕಾಗಲ್ಲ, ಈ ಕಡೆ ಇದನ್ನೂ ಕಳ್ಕೊಳ್ತೀವಿ. ಇದು ಮಾಯೆ. ಯೋಗಕ್ಕೆ ಕಾರಣ ಕೊಡುವಂಥದ್ದು ಏನಾದರೂ ನಿಮಗೆ ಇವಾಗ ಪರಿಸ್ಥಿತಿ ಅಥವಾ ಏನೋ ಒಂದು ನಿಮ್ಮ ತಲೆಯಲ್ಲಿ ಬುದ್ಧಿಯಲ್ಲಿ ಇದೆ ಅಂದ್ರೆ ಅದು ಮಾಯೆ. ನೋ ಎಕ್ಸ್ಕ್ಯೂಸ್, ನೋ ರೀಸನ್. ಕಾರಣನೇ ಕೊಡೋದಿಲ್ಲ ಇಲ್ಲಿ. ಕಾರಣ ಕೊಟ್ಟೆ ಕೆಟ್ಟ. ನಮಗೊಬ್ಬರ ಕಾಲೇಜಲ್ಲಿ ಒಬ್ಬರು ಲೆಕ್ಚರ್ ಇದ್ರು. ನೋಡೋಕ್ಕೆ ಬಹಳ ಸಿಂಪಲ್ಲು, ಬಟ್ ಅವ್ರ ರೂಲ್ಸ್ಗಳು ಹೆಂಗಿರ್ತಿತ್ತು ಅಂದ್ರೆ ತುಂಬ ಸ್ಟ್ರಿಕ್ಟ್. ಇಡೀ ಕಾಲೇಜಲ್ಲಿ ಸ್ಟ್ರಿಕ್ಟ್ ಲೆಕ್ಚರ್ ಅನ್ನೋದು. ಒಬ್ರಿಗೆ ಒಂದು ದಿನ ಜೋರು ಮಾತಾಡಲಿ, ರೆಸ್ಪೆಕ್ಟ್ಫುಲ್ ಆಗಿ ಹಚ್ಚದೆ, ಒಂದು ಚಿಕ್ಕ ಮಕ್ಕಳಿಗೂ ಕೂಡ, ಕಾಲೇಜಲ್ಲಿ ತುಂಬ ಚಿಕ್ಕ ಮಕ್ಕಳಿದ್ರು ಕೂಡ ಅವರಿಗೆಲ್ಲ ಹಚ್ಚನೆ ಮಾತಾಡ್ತಿದ್ರು. ಅವರು ಪ್ರೊಫೆಸರ್ ಆಗಿದ್ರು ಕೂಡ. ಅಂದ್ರೆ ರೆಸ್ಪೆಕ್ಟ್ಫುಲ್ಲು, ಬಟ್ ರೂಲ್ಸ್. 1 ನಿಮಿಷ ಅವ್ರು ಬಂದ ಮೇಲೆ ಕ್ಲಾಸ್ ಒಳಗಡೆ ಯಾರು ಬರೋವಾಗಿಲ್ಲ. ಅವ್ರು ಬರೋದ್ರೊಳಗಡೆನೆ ಬಂದು ಕೂತ್ಕೊಂಡಿದ್ರೆ ಬಚ್ಚ. ಇಲ್ಲ ಕ್ಲಾಸ್ ಒಳಗಡೆ ಕೇಳಬೇಕಾ, ಅಲ್ಲೇ ಹೊರಗಡೆ ನಿಂತು ಕೇಳ್ಕೊಳ್ಳಿ ಅಷ್ಟೆ. ರೀಸನ್, ನೋ ರೀಸನ್. ಅವ್ರು ಒಟ್ಟು ರೀಸನ್ ಕೇಳಕ್ಕೆ ತಯಾರು. ನೀವು ರೀಸನ್ ಕೊಟ್ರಿ ಎಂದು ಉದ್ಧಾರನೇ ಆಗೋದಿಲ್ಲ. ಕಾರಣ ಕೊಟ್ಟರೆ ನೀವು ಎಂದೂ ಉದ್ಧಾರ ಆಗಲ್ಲ. ಕೆಟ್ರಿ ಅಂತಲೇ ಅರ್ಥ. ನೀವು ಇದನ್ನು ಅಭ್ಯಾಸ ಇಲ್ಲೇ ಮಾಡ್ಕೊಳ್ಳಿ ಅಂತ ಅವತ್ತೇ ಹೇಳ್ತಾ ಇದ್ರು ನಮಗೆ.
ಹೋಮ್ವರ್ಕಿಗೆ ನೋ ರೀಸನ್, ಆಬ್ಸೆಂಟ್ಗೆ ನೋ ರೀಸನ್, ನೋ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ರಲ್ಲಿ. ಎಕ್ಸ್ಕ್ಯೂಸೇ ಇರಲಿಲ್ಲ ಅವ್ರದ್ದು. ಇರ್ಬೇಕು ಪಂಕ್ಚುವಲ್ ಇರಿ, ಇಲ್ಲ ಹೋಗ್ತಾ ಇರಿ ಅಷ್ಟೇ, ಯಾರಿಗೇನೋ ನಷ್ಟ ಇಲ್ಲ ಅಂತಿದ್ರು. ಇವತ್ತು ಹಂಗಾಗಿತ್ತು, ಹಿಂಗಾಗಿತ್ತು, ಇದಾಯಿತು, ಅದಾಯಿತು, ನೋ ರೀಸನ್. ಯಾರಿಗೆ ಬೇಕ್ರಿ ರೀಸನ್? ಯಾರು ಹೇಳ್ತಾರೆ? ಯಾರು ಕೇಳ್ತಾರಲ್ಲಿ? ರೀಸನ್ ಕೇಳಕ್ಕೆ ಕೂತೀವಿ ನಾವು. ಸೀದಾ ಆಬ್ಸೆಂಟ್ ಹಾಕಿ ಇಟ್ಬಿಡೋರು. ಅದು ತುಂಬ ದೊಡ್ಡ ಪಾಠ ಕಲಿಸ್ತು ನಮಗೆ. ಹಂಗೆ ಇವತ್ತೇನಾದ್ರೂ ರೀಸನ್ ಕೊಡ್ತೀರಿ ಅಂದ್ರೆ ನಿಮ್ಮ ಅದೃಷ್ಟದ ಮೇಲೆ ನೀವು ಬರೆ ಹೇಳಕೊಂತೀರಿ. ಯಾರಿಗೂ ಗೊತ್ತಾಗದಿರೋ ರಹಸ್ಯ ಋಷಿ ಮುನಿಗಳಿಗೆ ಗೊತ್ತಾಗಲಿಲ್ಲ, ಧರ್ಮಾತ್ಮರಿಗೆ ಗೊತ್ತಾಗಲಿಲ್ಲ, ಮಹಾತ್ಮರಿಗೆ ಗೊತ್ತಾಗಲಿಲ್ಲ, ಸಂತ ಶರಣರಿಗೆ ಗೊತ್ತಾಗಲಿಲ್ಲ ಈ ಕಾಲಜ್ಞಾನದ ರಹಸ್ಯ. ಇಷ್ಟು ಡೀಟೇಲ್ ಆಗಿ ಅಬ್ಸರ್ವ್ ಮಾಡಿದ್ರು, ಇಮ್ಯಾಜಿನ್ ಮಾಡಿದ್ರು, ಸ್ವಲ್ಪ 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 ಹೇಳಿ ಹೋದ್ರು. ಆದರೆ ಇಷ್ಟು ಡೀಟೇಲ್ಡ್ ಆಗಿ ಈ ಸಮಯದಲ್ಲಿ ನಾವು ಮಕ್ಕಳಿಗೆ ಸಿಕ್ಕಿರುವಂಥ ಅವಕಾಶ ಇದು. ನಾವು ರೀಸನ್ ಕೊಡೋಕ್ಕಾಗತ್ತೇನ್ರಿ? ನಮ್ಮ ಕೆಲಸ ರೀ ಇದು, ನಮ್ಮ ಅದೃಷ್ಟ ರೀ, ನಮ್ಮ ಭಾಗ್ಯ ರೀ. ತುಂಬಿಕೊಳ್ಳೋದಷ್ಟೇ ಇಲ್ಲಿ ಕೆಲಸ, ಬೇರೆ ಏನಿದೆ? ಖಜಾನೆ ಖುಲಾ ಆಗಿದೆ, ತುಂಬಿಕೊಳ್ಳೋಕೆ ಕಾರಣ ಹೇಳಿದ್ರೆ ಇದಕ್ಕೇನು ಅನ್ಬೇಕು ಹೇಳಿ? ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕೊಳ್ಳೋದನ್ನ ಬೇಕೋ? ನಮ್ಮ ಅದೃಷ್ಟಕ್ಕೆ ನಾವೇ ಬರೆ ಇಟ್ಕೊಳ್ಳೋದನ್ನ ಬೇಕಾ? ನಮ್ಮ ಕೈಯಾರೆ ನಾವು ಹಾಳು ಮಾಡ್ಕೊಳ್ಳೋದನ್ನ ಬೇಕಾ? ಯಾವ ಪದ ಇದ್ರೂ ಬಳಸಬೇಕಾದ್ರೆ ಅಪ್ಲಿಕೇಬಲ್. ಅದಕ್ಕೆ ಡ್ರಾಮಾದ ರಹಸ್ಯವನ್ನು ತಿಳ್ಕೊಂಡಿದ್ದೀರಿ ಮಕ್ಕಳೇ, ವಿದ್ಯೆಯಲ್ಲೇ ತೊಡಗಿ, ಬೇರೆ ಎಲ್ಲೂ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಈಗ ಶರೀರದ ರೂಪದಲ್ಲಿ ಮಾಯೆ, ಸುಮ್ಮನೆ ಕೆಟ್ಟಂಗಾಗೋದು, BP ಹೆಚ್ಚಾದಂಗಾಗೋದು, ಶುಗರ್ ಬಂದಂಗಾಗೋದು, ಎಲ್ಲೋ ಪೇನ್ ಬಂದಂಗಾಗೋದು, ಆಟ ಆಡಿಸುತ್ತೆ ಇದು. ಶರೀರ ಅಂದ ತಕ್ಷಣ ಎದುರ್ಕೊಂಡ್ಬಿಡ್ತೀರಿ ನೀವು. ಬಾರದು ಬಪ್ಪದು ತಪ್ಪದು, ತಲೆಯನ್ನೇ ಕೆಡಿಸ್ಕೋಬೇಡಿ. ಇಟ್ಕೊಂಡೇನು ಮಾಡೋದಿದೆ? ತಿಳಿಬೇಕಾಗಿರೋದು ತಿಳಿದಾಗಿದೆ, ಒಳಿಬೇಕಾಗಿರೋದು ಒಳಿಬೇಕಾಗಿದೆ. ಅಲ್ಲಿ ಇರಬೇಕಷ್ಟೇ, ಸ್ಮೃತಿ ಸ್ವರೂಪರಾಗೋದಷ್ಟೇ. ಇದು ಇರಬೇಕಂತ ಏನಿದೆ? ಇದು ಇದ್ರೂ ನನ್ನ ಸ್ಮೃತಿ ಸ್ವರೂಪ, ಇದು ಇಲ್ಲ ಅಂದ್ರೂ ಸ್ಮೃತಿ ಸ್ವರೂಪ. ಇದ್ರೆ ಇದ್ರೊಳಗಡೆ ಜೀವನ ಮುಕ್ತಿ, ಇಲ್ವಾ ಮುಕ್ತಿ ಅಷ್ಟೇ. ನಾನಂತೂ ಸ್ಮೃತಿಯಲ್ಲಿ ಬಂದಾಯ್ತು, ನನ್ನ ಮನೆ ಗೊತ್ತಾಯ್ತು, ನಮ್ಮ ತಂದೆ ಗೊತ್ತಾಯ್ತು, ನನ್ನ ಕರ್ತವ್ಯ ಗೊತ್ತಾಯ್ತು, ನನ್ನ ಪಾತ್ರ ಗೊತ್ತಾಯ್ತು, ಇನ್ನೇನಿದೆ ಇಲ್ಲಿ ಇರೋ ಕೆಲಸ? ನನಗೆ ಏನಕ್ಕಾಗಿ ಈ ಶರೀರದೊಳಗಡೆ ಬಂದೆ ಆ ಕೆಲಸ ಆಗಿದೆ ರೀ ಎಲ್ರದು. ಇದನ್ನು ಹುಡುಕಾಡ್ಲಿಕ್ಕೆ ಎಷ್ಟು ಋಷಿಮುನಿಗಳು ತಪಸ್ಸು ಮಾಡಿದ್ದಾರೆ, ಎಷ್ಟು ಮಹಾತ್ಮರು, ಸಂತರು, ಶರಣರು ಎಷ್ಟು ಅಲೆದಾಡೋಗ್ಬಿಟ್ಟಿದ್ದಾರೆ, ಎಷ್ಟು ಗುರುಗಳನ್ನು ಹುಡುಕಿದ್ದಾರೆ, ಎಷ್ಟು ಪರಿತಪಿಸಿದ್ದಾರೆ, ಎಷ್ಟು ಶಾಸ್ತ್ರ ಅಧ್ಯಯನ, ಎಷ್ಟು ಯೋಗ ಧ್ಯಾನ ಹಠಯೋಗಗಳನ್ನು ಮಾಡಿದ್ದಾರೆ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿರಬಹುದೇನೋ ಗೊತ್ತಿಲ್ಲ, ಬಟ್ ಈ ಜನ್ಮದಲ್ಲಿ ಇಷ್ಟು ಸುಲಿದ ಬಾಳೆಹಣ್ಣಿನ ಥರ ಇಷ್ಟು ರಹಸ್ಯಗಳು ಗೊತ್ತಾಗೋಗಿದೆ ನಮಗೆ, ಯಥಾರ್ಥ ಸತ್ಯ ಗೊತ್ತಾಗೋಗಿದೆ ನಮಗೆ. ಇಷ್ಟು ಸರಳವಾಗಿ ನಮಗೆ ಸಿಕ್ಕೋಗಿದೆ ಖಜ. ತಿಳ್ಕೊಂಡಾಯ್ತು, ಇಲ್ಲಿ ಇರೋದಷ್ಟೇ ಬಾಕಿ. ಇದ್ದು ಬಿಟ್ರೆ ಇದನ್ನ ಇಟ್ಕೊಂಡು ಏನು ಮಾಡೋದಿದೆ? ಈಗ ಇದು ಇರಬೇಕು ಅಂತ ಏನಕ್ಕೆ? ಅಣ್ಣೋರೇ ಬೇರೆಯವ್ರ ಸರಿ ಅಷ್ಟು ಪರೋಪಕಾರ ಬೇಡ. ನಿಮ್ಮ ಸ್ಥಿತಿ ಕಳ್ಕೊಂಡು ಶರೀರನ ಜೋಪಾನ ಮಾಡ್ಕೊಂಡು ಪರೋಪಕಾರ ಮಾಡೋಂಥವ್ರು ನೀವು, ದೇಹಾಭಿಮಾನ ಇಟ್ಕೊಂಡವ್ರು ನೀವೆಷ್ಟರ ಮಟ್ಟಿಗೆ ಪರೋಪಕಾರ ಮಾಡಕ್ಕೆ ಸಾಧ್ಯ? ಅರ್ಪಿಸಿ ದೇಹವನ್ನ ಪರಮಾತ್ಮನಿಗೆ, ಅರ್ಪಿಸಿ ದೇಹವನ್ನ ಡ್ರಾಮಕ್ಕೆ, ಅರ್ಪಿಸಿ ದೇಹವನ್ನ ಪಾತ್ರಕ್ಕೆ, ಅರ್ಪಿಸಿ ದೇಹವನ್ನ ಸಮಯಕ್ಕೆ, ಕೈ ಮುಗಿರಿ ಶರೀರಕ್ಕೆ, ಕೈ ಮುಗಿರಿ ಡ್ರಾಮಕ್ಕೆ, ಕೈ ಮುಗಿರಿ ಸಮಯಕ್ಕೆ, ಕೈ ಮುಗಿರಿ ಪರಮಾತ್ಮನಿಗೆ. ಕೃತಜ್ಞನಾದೆ ನಾನು. ಈ ಶರೀರದಲ್ಲಿ ಬಂದದ್ದಕ್ಕೂ ಸಾರ್ಥಕ ಆಗೋಯಿತು. ತಿಳಿಬೇಕಾಗಿರುವ ಆತ್ಮ ಸತ್ಯ, ನಾನು ಯಾರನ್ನುವ ಸತ್ಯ, ಪರಮಾತ್ಮನ ಸತ್ಯ, ಪರಮಧಾಮದ ಸತ್ಯ, ಪಾತ್ರದ ಸತ್ಯ ತಿಳಿದಾಯಿತು. ಆಹಾ ಸೌಭಾಗ್ಯಶಾಲಿ, ವಾರೇ ಮೈ ಆತ್ಮ ವಾಹ್, ವಾರೇ ಮೈ ಶರೀರ ವಾಹ್. ಇದಕ್ಕಿಂತ ಇನ್ನೇನು ಇದರಿಂದ ಬೆಸ್ಟ್ ಕೊಡಲಿಕ್ಕೆ ಸಾಧ್ಯ ಇದೆ ಶರೀರ ಹೇಳಿ? ಇಂಥ ಕರ್ಣಗಳನ್ನು ಕೊಟ್ಟು ಯಾವ ಅಮೃತ ನುಡಿಗಳನ್ನು ಯಾರಿಂದ ಕೇಳಬೇಕಾಗಿತ್ತೋ ಈ ಕರ್ಣ ಕೇಳಿ ಆಗಿದೆ. ಯಾರನ್ನ ನೋಡಬೇಕಾಗಿತ್ತು ಆ ಪರಮಪಿತ ಪರಮಾತ್ಮನನ್ನ ಅವತರಣೆಯನ್ನ ಈ ಕಣ್ಣುಗಳು ನೋಡಿ ಆಗಿದೆ.
ಯಾರ ಅಂಗ ಸಂಘದಲ್ಲಿ ಬಂದು ಶಾಂತಲವಾಗಿ ಶಾಂತಿಯನ್ನು ಅನುಭೂತಿ ಮಾಡಬೇಕಾಗಿತ್ತು ಮಧುಬನದಲ್ಲಿ, ಆ ಆದಿ ರತ್ನರ ಅನುಭೂತಿಯೊಂದಿಗೆ, ಪರಮಾತ್ಮನ ಅನುಭೂತಿಯೊಂದಿಗೆ, ಆ ಶಿವಯೋಗದೊಂದಿಗೆ ಆ ಶಾಂತಿಯ ಅನುಭೂತಿ ಅಂಗ ಸಂಘದಲ್ಲಿ ಮಾಡಿಯಾಗಿದೆ. ಪವಿತ್ರ ಈಶ್ವರಿಯ ಪರಿಮಳವನ್ನು ಅನುಭವಿಸಿ ಆಗಿದೆ. ನೋಡ್ಬೇಕಾಗಿರೋದನ್ನ ನೋಡಿ ಆಯಿತು, ಕೇಳಬೇಕಾಗಿರೋದನ್ನ ಕೇಳಿ ಆಯಿತು, ಆಡಬೇಕಾಗಿರೋದನ್ನ ಆಡಿ ಆಯಿತು, ಅನುಭವಿಸ್ಬೇಕಾಗಿರೋದನ್ನ ಅನುಭವಿಸ್ತಾ ಇದೆ. ವೈ ಮತ್ತೇನಕ್ಕೆ ಬೇಕಿದೆ? ಇದಕ್ಕಿಂತ ದೊಡ್ಡದೇನಾದರೂ ಇದೆಯಾ? ಹೋಗ್ಬಿಡ್ಲಿ. ಯಾಕಂದ್ರೆ ಇದಕ್ಕಿಂತ ಶ್ರೇಷ್ಠವಾದದ್ದು ಮತ್ತೇನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕ್ವಿಟ್ ಮಾಡ್ತಾರೆ ನೋಡಿ ಆಟ. ಈ ಕೌನ್ ಬನೆಗ ಕರೋಡಪತಿ, ಕನ್ನಡದ ಕೋಟ್ಯಾಧಿಪತಿ, ಕೆಲವೊಂದು ಶೋಗಳು ಬರ್ತಾ ಇತ್ತು. ಅಲ್ಲಿ ಏನು ಅಂದ್ರೆ 10 ಲಕ್ಷದ ಪ್ರಶ್ನೆ, 20 ಲಕ್ಷದ ಪ್ರಶ್ನೆ, 50 ಲಕ್ಷದ ಪ್ರಶ್ನೆ, 60 ಲಕ್ಷದ ಪ್ರಶ್ನೆ ಬಂದಾಗ ಉತ್ತರ ಕೊಟ್ಟರು. ಅಷ್ಟಕ್ಕೆ ತಗೊಂಡು ಕ್ವಿಟ್ ಆಗ್ಬೋದು, ನನಗೆ ಸಾಕು ಅಂತ. ಇಲ್ಲ ನೆಕ್ಸ್ಟ್ ಆಟದಲ್ಲಿ ಸೋತ್ರೆ ಅದಕ್ಕೆ ಅರ್ಧ ಬರುತ್ತೆ, ಅಷ್ಟೇ ಕಳ್ಕೊಂಡ್ಬಿಡ್ತಾರೆ. ಕೋಟಿ ಬಂದ ಮೇಲೆ ಇಲ್ಲ ಇನ್ನೊಂದೆರಡು ಪ್ರಶ್ನೆ ಕೇಳ್ರೆ ನಾನು ಭಾರಿ ಬುದ್ಧಿವಂತ ಇದ್ದೀನಿ ಅಂತ ಹೋದ್ರೆ ಆ ಕೋಟಿನೂ ಕಳ್ಕೊಂತೀವಿ. ಹಂಗೆ ಔಟ್ ಆಫ್ ಔಟ್ ಇಲ್ಲಿ ಸಿಗಬೇಕಾಗಿರೋದೆಲ್ಲ ಪಡ್ಕೊಂಡಾಗಿದೆ. ಇನ್ನೂ ಆಟ ಆಡಕ್ಕೆ ಹೋದ್ರೆ ಕೆಳಗೆ ಬಿದ್ದು ಹೋಗ್ತೀವಿ ನಾವು. ಈಗ ಸಾಕು ಮಾಡಿ ಆಟವನ್ನ, ಲಾಕ್ ಮಾಡಿ, ಶೋ ಮುಗಿಸಿಬಿಡಿ. ಇದಕ್ಕಿಂತ ಪಾತ್ರದಲ್ಲಿ ಇನ್ನೇನು ಬೆಸ್ಟ್ ಆಗೋದಿಲ್ಲ, ಬೆಸ್ಟ್ ಕೇಳೋದಿಲ್ಲ, ಬೆಸ್ಟ್ ನೋಡೋದಿಲ್ಲ, ಬೆಸ್ಟ್ ಅನುಭವಿಸೋದಿಲ್ಲ, ಬೆಸ್ಟ್ ಕಾರ್ಯ ಮಾಡೋದೇನು ಇಲ್ಲ. ಇದ್ದಷ್ಟೇ ಮಾಡ್ತಾ ಇದ್ದೀವಿ ಅಷ್ಟೇ. ಇದಕ್ಕೆ ಯಾಕೆ ಅಂಜುತ್ತೀರಿ? ಈಗ ಅರ್ಪಿಸ್ರಿ ಪರಮಾತ್ಮನಿಗೆ, ಅರ್ಪಿಸ್ರಿ ಡ್ರಾಮಕ್ಕೆ, ಅರ್ಪಿಸಿ ಸಮಯಕ್ಕೆ, ಧನ್ಯವಾದ ಪ್ರಕೃತಿ ಮಾತೆಗೆ ಅರ್ಪಿಸಿ. ವಾರೇ ವಾ, ಎಷ್ಟು ಅದ್ಭುತವಾದ ರಹಸ್ಯವನ್ನು ತಿಳಿದಾಯಿತು. ಎಂಥ ಅದ್ಭುತ ಪರಂಜ್ಯೋತಿಯ ಅನುಭವ ಆಗಿ ಆಯಿತು. ಪರಮಾತ್ಮನನ್ನು ನೋಡಿ ಆಯಿತು. ನಾನು ಆತ್ಮ, ಎಲ್ಲ ಆತ್ಮರ ಸಹೋದರರನ್ನು ನಾನು ಗುರುತಿಸಿ ಆಯಿತು. ನನಗೆ ಸ್ಮೃತಿ ಬಂದಾಯಿತು. ಎಚ್ಚರ ತಪ್ಪಿ ಕೋಮದಲ್ಲಿದ್ದವರಿಗೆ ಬೆಡ್ ಮೇಲೆ ಹಾಕಿರ್ತಾರೆ, ಸ್ಟ್ರೆಚ್ಚರಲ್ಲಿ ಹಾಕಿರ್ತಾರೆ. ಪ್ರಜ್ಞೆ ಬಂದು ಓಡಾಡೋ ಥರ ಆದಮೇಲೆ ಇನ್ನು ಸ್ಟ್ರೆಚ್ಚರ್ ಅವಶ್ಯಕತೆ ಏನಿದೆ? ಹಾಗೆ ನಾನು ಆತ್ಮನಿಗೆ ಪ್ರಜ್ಞೆ ಬಂದು ಸ್ಮೃತಿ ಸ್ವರೂಪರಾದ ಮೇಲೆ ಈ ಸ್ಟ್ರೆಚ್ಚರ್ ಥರ, ಇದು ಒಂದು ವೀಲ್ ಚೇರ್ ಥರ ಅಥವಾ ಇದು ಒಂದು ಬೆಡ್ ಥರ, ಇದ್ರ ಹಾಸಿಗೆ ಎದಕ್ಕೆ ಬೇಕಿ? ಹಾಸಿಗೆಗೆ ಅಂಟಿಕೊಂಡೇ ಇರಬೇಕೇನೀಗ? ಎದ್ದು ಓಡಾಡ್ತಾ ಇದ್ದೀನಿ, ಹಾರಾಡ್ತಾ ಇದ್ದೀನಿ. ನಾನು 3 ಲೋಕ ಸಂಚಾರಿಯಾಗಿ ಬಿಟ್ಟಿದ್ದೀನಿ. ಇನ್ನೂ ಈ ಸ್ಟ್ರೆಚ್ಚರ್ ಅವಶ್ಯಕತೆ ಏನಿದೆ? ಈ ಬೆಡ್ ಅವಶ್ಯಕತೆ ಏನಿದೆ? ಬೆಡ್ ಬಿಟ್ಟರೆ ತಾನೆ ಮುಂದೆ ಕೆಲಸ ಆಗೋದು. ಅಯ್ಯೋ ಅಂಥ ಟೈಮಲ್ಲೇ ನನಗೆ ಕೈ ಹಿಡ್ಕೊಂಡ್ಬಿಟ್ಟಿದೆ, ಕೋಮಾ ಟೈಮಲ್ಲಿ ನಾನು 10 ವರ್ಷ ಬೆಡ್ಡಲ್ಲಿ ಇದ್ದೀನಿ ಅಂತ ಅದನ್ನ ಜೊತೆಗೆ ತೊಗೊಂಡು ಓಡಾಡೋಕ್ಕಾಗತ್ತ? ಬಿಟ್ಟು ಬಿಡಿ ಸಾಕು. ಅದು ಏನು ಸಪೋರ್ಟ್ ಮಾಡಬೇಕು ಮಾಡಿ ಆಗಿದೆ, ಅದಕ್ಕೆ ಧನ್ಯವಾದ ಹೇಳಿ. ಆದರೆ ಎಲ್ಲಿಯ ತನಕ ನನ್ನ ಆತ್ಮ ಸ್ಮೃತಿ ಸ್ವರೂಪದ ಆಗೋದಿಲ್ವೋ, ಈ ಡ್ರಾಮದ ಸ್ಮೃತಿ ಇರೋದಿಲ್ವೋ, ಈ ಸಮಯದ ಸ್ಮೃತಿ ಇರೋದಿಲ್ವೋ, ಈ ಪರಮಧಾಮದ ಸ್ಮೃತಿ ಇರೋದಿಲ್ವೋ, ಸದಾ ನನ್ನ ಸ್ವಸ್ವರೂಪದ ಸ್ಮೃತಿ ಇರೋದಿಲ್ವೋ, ಅಲ್ಲಿಯ ತನಕ ನಾನು ಅಚಲನಾಗಿ ಅಡೋಲನಾಗಿ ಉಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಆಟವೇ ವಿಸ್ಮೃತಿದಾಗಿದೆ ಅಂತ ಪರಮಾತ್ಮ ಹೇಳ್ತಾರೆ. ಅಂದರೆ ಮರೆಸೋದೇ ಇದರ ಕೆಲಸ, ಸ್ಮರಿಸೋದು ಪರಮಾತ್ಮನ ಕೆಲಸ ಮತ್ತು ನಮ್ಮ ಕೆಲಸ. ಪರಮಾತ್ಮ ಬಂದು ಸ್ಮೃತಿ ಕೊಟ್ಟಿದ್ದಾರೆ, ಈಗ ಅದರಲ್ಲಿ ಇರಬೇಕಾಗಿರೋದಷ್ಟೇ ನಮ್ಮ ಕೆಲಸ. ಮಾಯದು ಮತ್ತೆ ಮರೆಸೋ ಕೆಲಸ. ಅದಕ್ಕೆ ಪ್ರತಿನಿತ್ಯ ಪ್ರತಿ ಕ್ಷಣ ಈ ಚಿಂತನೆ ಬೇಕು ನಮಗೆ. ಕೇಳ್ತಾ ಇರಬೇಕು. ನಾನು ಈ ಕ್ಲಾಸ್ಗಳನ್ನು ನಾನೇ 3 ಸಲ 4 ಸಲ ಕೇಳ್ತೀನಿ ರೀ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಅಯ್ಯೋ ಲಿಂಗರಾಜನ್ ನೀವೇ ಮಾಡಿರೋ ಕ್ಲಾಸ್ ನೀವೇನು ಕೇಳ್ತೀರಿ, ನಾನೇನಮ್ಮ ಮಾಡ್ತೀನಿ ಇದರಲ್ಲಿ. ಪರಮಾತ್ಮ ಆ ಸಮಯಕ್ಕೆ ಡ್ರಾಮಾದಲ್ಲಿ ಆ ಪಾತ್ರದಲ್ಲಿ ಏನೇನು ಬರುತ್ತೆ ಗೊತ್ತಿಲ್ಲ. ಆ ಯಾವ ಮಾತು ಮತ್ತೆ ನನಗೆ ಟಚ್ ಆಗುತ್ತೋ ಗೊತ್ತಿಲ್ಲ. ಮತ್ತೆ ನಾನೇ ದಿನಕ್ಕೆ ಪ್ರತಿ ಕ್ಲಾಸ್, ನೀವು ನಂಬಲ್ಲ, ಸಮಯ ಇದ್ರೆ 4 ಸರಿ 5 ಸಲ ಕೇಳಿರ್ತೀನಿ. ಒಂದೊಂದು ಸಲಕ್ಕೆ ಒಂದೊಂದು ಅರ್ಥ, ಒಂದೊಂದು ಸಲಕ್ಕೆ ಒಂದೊಂದು ಒಳಗಡೆ ಹೋಗುತ್ತೆ ಪಾಯಿಂಟ್ ನನಗೆ. ಯಾಕಂದ್ರೆ ಒಂದು ಸಮಯ ವ್ಯರ್ಥ ಆಗೋದಿಲ್ಲ. ಮತ್ತೆ ಸ್ಮೃತಿಯಲ್ಲಿ ಕೂಡಿಸುವಂಥ ಕ್ಲಾಸ್ಗಳು ಮಾತ್ರ ಇಲ್ಲಿ ನಾನು ಮಾಡ್ತಾ ಇರೋದು. ಬೇರೆ ಯಾವ ಆ ಕಡೆ ಈ ಕಡೆ ಸಬ್ಜೆಕ್ಟಿಗೆ ಹೋಗ್ತಾ ಇಲ್ಲ.
ಸತ್ಯುಗ ಹಿಂಗಂತೆ, ಕಲಿಯುಗ ಹಂಗಂತೆ, ವಿನಾಶ ಹಿಂಗಂತೆ, ಅದು ಹಂಗಂತೆ, ಎಲ್ಲೋ ಒಂದು ಉಪ್ಪಿನಕಾಯಿ ಅಷ್ಟೇ ಊಟದಲ್ಲಿ. ಊಟ ಏನು ಮಾಡ್ಬೇಕು ಇದನ್ನಷ್ಟೇ, ಆತ್ಮ 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 ಆತ್ಮ. ಯಾಕಂದರೆ ಇದರಲ್ಲೇ ಇರೋದ್ರಿಂದ ಆತ್ಮಿಕ ಸ್ಮೃತಿ ನನಗೆ ಬೇಗ ಸ್ವರೂಪದಲ್ಲಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಏನೇ ಪರಿಸ್ಥಿತಿಗಳು ಬಂದರೂ ಕೂಡ ಲೆಕ್ಕಾಚಾರ ಅಂತ ಸ್ವೀಕಾರ ಮಾಡಿ ಅಂತ ಇನ್ನೊಂದು ಮಾತು ಹೇಳಿದರೆ ಅರ್ಥಾರ್ಥ ಪಾತ್ರ ಅದಷ್ಟೇ. ನಾವಿಷ್ಟೆಲ್ಲ ತಿಳ್ಕೊಂಡ್ಬಿಟ್ಟಿದ್ವಿ ಅಂತ ಮಾತ್ರಕ್ಕೆ ಪಾತ್ರ ಎಲ್ಲ ಸರಿ ಆಗ್ಬಿಡ್ಬೇಕು ಅಂತ ಇಲ್ಲ. ಪಾತ್ರ ಅಂತಿಮವಾಗಿ ಅದಕ್ಕೇನಿದೆಯೋ ಅದರ ಸ್ಕಿಪ್ಟ್ ಅದರ ಪ್ರಕಾರದ ಬರಿತಾ ಇದೆ, ಅದರ ಪ್ರಕಾರದ ನಡೀತಾ ಇದೆ, ಅದು ನಡೀಲಿ. ಅದನ್ನು ನಗನಗ್ತಾ ಸ್ವೀಕಾರ ಮಾಡಿ ಇದರ ಮೇಲೆ ಮೋಹವನ್ನು ಬಿಟ್ಕೊಳ್ಳಿ, ಇದನ್ನು ಸಮರ್ಪಣ ಮಾಡಿ ಇದಕ್ಕೆ ಒಂದಷ್ಟು ನಾವು ತಿಲಾಂಜಲಿಯನ್ನಿಟ್ಟು ನಾನು ಇದಕ್ಕೆ ಧನ್ಯವಾದ ಹೇಳಿ ನಾನು ಸ್ಮೃತಿ ಸ್ವರೂಪನಾಗಿ ಸದಾಕಾಲ ಆತ್ಮಿಕ ಸ್ಥಿತಿಯಲ್ಲಿ ಇದ್ದು ಸದಾ ಇದೇ ಯೋಗ ಅಭ್ಯಾಸ ಜ್ಞಾನದ ಸ್ಮೃತಿಯಲ್ಲಿ ಇರುವಂಥ ಅಭ್ಯಾಸದಲ್ಲಿ ಮುಳುಗೋಣ. ಬೇರೆ ಯಾವ ಕೆಲಸಗಳು ನನಗೆ ಇಂಪಾರ್ಟೆಂಟ್ ಅಲ್ಲ, ಇದೇ ವೆರಿ 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 ಇಂಪಾರ್ಟೆಂಟ್ ಅಂತ ತಿಳಿದು ಸ್ಮೃತಿ ಸ್ವರೂಪರಾಗಲಿಕ್ಕೆ ಯಾವುದೇ ಕಾರಣ ಕೊಡದೆ ಸದಾ ಸ್ಮೃತಿ ಸ್ವರೂಪರಾಗಿ ಆತ್ಮೀಯತೆಯಲ್ಲಿ ಬರೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಅಚ್ಚ ಓಂ ಶಾಂತಿ.